ಅಂದ್ರೆ ಹೊಸ ಗಾಡಿ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ರೈಸ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಹೈಟ್ ಬಂದು 5.7. ಎಲ್ಲ ನುಗ್ಸಕ್ ಕಷ್ಟನೇ, ಹೆವಿ ಕಷ್ಟ ಗುರು. ಓಕೆ, ಫಸ್ಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಫಸ್ಟ್ ಫುಲ್ ಟ್ಯಾಂಕ್ ಅಕ್ಕ, ಫುಲ್ ಟ್ಯಾಂಕ್. ಹತ್ತು ಲೀಟ್ರ್. ಹಾ ಸಾಕ್ಬಿಡ್ರಿ. ಆತಿಲ್ಲ ಇದೆ. ಹಾ ಅದ ತೂಗ್ತೈತಿಲ್ಲ. ಗಾಡಿ ಮಾತ್ರ ಗುಡು ಹೊಡೆಯಕ್ಕೆ ಸೈಕ್ ಆಗೈತೆ. ಅಂದ್ರೆ ಹೊಸ ಗಾಡಿ ಅಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ರೈಸ್ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಒಂದು 70 to 75 ಸ್ಪೀಡ್ ಮೇಂಟೈನ್ ಮಾಡಿ ಅಂತ ಹೇಳಿದಾರೆ ಅಷ್ಟೇ. ಗುರು ಒಂಥರ ಆನೆ ಮೇಲೆ ಕುಂತಂಗ ಆಗೈತೆ, ಸಖತ್ ಹೈಟ್ ಇದೆ ಮಾತ್ರ ಗಾಡಿ. ನನ್ನ ಹೈಟ್ ಬಂದು 5.7. ಕಾಲು ತುದಿ ಅಟಕ್ತಾ ಐತೆ. ಹೊಸ ಗಾಡಿ ಅಲ್ವಾ, ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ. ಎಲ್ಲ ನುಗ್ಸಕ್ ಕಷ್ಟನೇ, ಹೆವಿ ಕಷ್ಟ ಗುರು. ಗಾಡಿ ನೋಡಕ್ ಎಷ್ಟು ಭಯಂಕರವಾಗೈತೋ, ಓಡ್ಸಕ್ಕೂ ಅಷ್ಟೇ ಚೆನ್ನಾಗಾಗುತ್ತೆ. ಹ್ಯಾಂಡ್ಲಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಗುರು, ಗಾಡಿ ಫೈನಲ್ ಆಗಿ ಓಡ್ಸಕ್ ಮಾತ್ರ ಬೆಂಕಿ ಅಂದ್ರೆ ಬೆಂಕಿ ಆಗ್ತೈತೆ. ಓಪ ತೆಗೆದೇ ಬಿಟ್ಟಿದ್ನಲ್ಲಪ್ಪ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಹೆಚ್ಚು ಈ ಗಾಡಿ ಬಗ್ಗೆ ರಿವ್ಯೂನ ಕೊಡ್ತೀನಿ. ಸೊ ಇವಾಗ ಫೈನಲ್ ಆಗಿ ಗಾಡಿ ಪೂಜೆ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಆಲ್ ಮುಗಿತಾ ಬಂತು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.